ದೆಹಲಿಯಲ್ಲಿ ಅವರು ತೀರ್ಕೊಂಡಾಗ ನೆಹರು ಅವರಿಗೆ 55 ಎಕರೆ ಜಾಗ ಕೊಡ್ತಾರೆ ಸ್ಮಾರಕ ಮಾಡಲಿಕ್ಕೆ. ಇಂದಿರಾ ಗಾಂಧಿಯವರಿಗೆ 25 ಎಕರೆ ಇದೆ, 15 ಎಕರೆ ರಾಜೀವ್ ಗಾಂಧಿ ಅವರು ಕೊಡ್ತಾರೆ. ಆದರೆ ಇವರಿಗೆ ಒಂದು ಸಣ್ಣ ಅವರನ್ನು ಅಂತ್ಯಕ್ರಿಯೆಗೂ ಒಂದು ಜಾಗ ಕೊಡೋದಿಲ್ಲ. ಅವರನ್ನು ತೆಗೆದುಕೊಂಡೋಗಿ ಕೊನೆಯಲ್ಲಿ ಸಮುದ್ರ ತೀರದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗ್ತದೆ. ಸಮುದ್ರ ತೀರದಲ್ಲಿ ಅಂತ್ಯಕ್ರಿಯೆ ಮಾಡೋದು ಯಾರಂತವ್ರನ್ನ, ಯಾರು ವಾರಸುದಾರರೇ ಇಲ್ದಿರ್ತಕ್ಕಂಥ ಎಲ್ಲೋ ತೀರ್ಕೊಂಡು ನೀರಲ್ಲಿ ತೇಳ್ಕೊಂಡು ಬಂದವ್ರನ್ನ ಅಲ್ಲಿ ಮಾಡ್ಬೋದಂತ ಅಂಥ ಪ್ರದೇಶದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಜೊತೆಗೆ ಡೆಲ್ಲಿಯಲ್ಲಿ ತೀರ್ಕೊಂಡಾಗ ಅವ್ರನ್ನ ಇಲ್ಲಿಗೆ ತರಲಿಕ್ಕೂ ಕೂಡ ವ್ಯವಸ್ಥೆ ಇರಲ್ಲ, ಒಂದು ಫ್ಲೈಟನ್ನು ಕೂಡ ಕಳಿಸೋದಿಲ್ಲ ಅವರು. ಈ ರೀತಿ ದಲಿತರನ್ನ ಮತ್ತೆ ಅಂಬೇಡ್ಕರ್ ಅವರನ್ನ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತದೆ ದಲಿತರು ಅಂತಂದ್ರೆ ಬಿಜೆಪಿಗೆ ಆಗೋದಿಲ್ಲ, ಅವರು ದಲಿತ ವಿರೋಧಿ, ಅವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತೆಗೆದು ಬಿಡ್ತಾರೆ, ಅವರು ಅಂಬೇಡ್ಕರ್ ವಿರೋಧಿ. ಈ ರೀತಿ ಎಲ್ಲ ನಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ. ಆದರೆ ಸಂವಿಧಾನವನ್ನ ಜಮ್ಮು ಕಾಶ್ಮೀರದಲ್ಲಿ 75 ವರ್ಷಗಳಾದರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಲ್ಲಿರಲಿಲ್ಲ. ಯಾಕೆ ಅದನ್ನು ಮಾಡಲಿಕ್ಕೆ ಅವ್ರಿಗಾಗಲಿಲ್ಲ? ಅದೇ ಮೀಸಲಾತಿ ಜಮ್ಮು ಕಾಶ್ಮೀರದಲ್ಲಿ ದಲಿತರಿಗೆ ಇರಲೇ ಇಲ್ಲ. 370 ಆರ್ಟಿಕಲ್ ತೆಗೆದ ಮೇಲೆ ಮಾತ್ರನೇ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಈಗ ಅವರಿಗೆ 75 ವರ್ಷ ಅವರು ಸಫರ್ ಮಾಡಿದ್ದಾರೆ SC STಗಳು. ಇವತ್ತು ಅವರಿಗೆ ಮೀಸಲಾತಿ ಸಿಗ್ತಕ್ಕಂಥ ಇದು ಈಗಾಗಿದೆ. ಆದ್ದರಿಂದ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಮಾತು ಹೇಳಿದ್ದಾರೆ, ಅಸ್ಪೃಶ್ಯತೆ ಈ ದೇಶದಿಂದ ಹೊರ ಹೋಗುವವರಿಗೆ, ಸಮಾಜದಲ್ಲಿ ಸಮಾನತೆ ಬರುವವರಿಗೆ ಮೀಸಲಾತಿ ಇರ್ತದೆ ಅಂತಕ್ಕಂಥದ್ದನ್ನ ಮೋದಿಯವರು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನವನ್ನ ಅಂಬೇಡ್ಕರ್ ಅವರೇ ಮತ್ತೆ ಬಂದರೂ ಕೂಡ ಅದನ್ನ ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನ ನಂಬಬೇಕಾ ಬೇಡ? ಒಂದು ಸಮಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದಿದ್ದಿದ್ರೆ 370ನ ಕಿತ್ತೆ ಬಿಸಾಕಿದ್ವಿ ನಾವು. ಮಾಡೋದಿದ್ದಿದ್ರೆ ಮಾಡ್ಬಿಡ್ಬೋದಾಗಿತ್ತಲ್ಲ ಇದನ್ನು ಕೂಡ. ಆದರೆ ಅದನ್ನು ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಅಂಬೇಡ್ಕರ್ ಅವರೇ ಆರ್ಟಿಕಲ್ 368 ಅಲ್ಲಿ ಬರೆದಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೆ ಯಾವುದೇ ಶಕ್ತಿಗಳು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ತಿದ್ದುಪಡಿಗಳನ್ನ ಆಗಿಂದಾಗ್ಗೆ ಮಾಡಬಹುದು ಅಂತಕ್ಕಂಥ ಅವಕಾಶವನ್ನ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ. ಆದರೆ ತಿದ್ದುಪಡಿಯನ್ನೂ ಮಾಡೋದಿಲ್ಲ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ. ಇದುವರೆಗೆ 84 ಬಾರಿ ಕಾಂಗ್ರೆಸ್ ತಿದ್ದುಪಡಿಗಳನ್ನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಮೂಲ ಉದ್ದೇಶವನ್ನ ತಿರ್ಚಬಾರದು ಸಂವಿಧಾನದ್ದು. ಆದರೆ 1975-76ರಲ್ಲಿ ಸಂವಿಧಾನದ ವಿರೋಧಿ ಕೃತ್ಯವನ್ನ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಅಂದ್ರೆ ಎಮರ್ಜೆನ್ಸಿಯನ್ನು ತಂದಿದ್ದು ಅವರು. ಅದು ಸಂವಿಧಾನ ವಿರೋಧಿ ಅಲ್ವಾ? ಜೊತೆಗೆ ತಿದ್ದುಪಡಿಯನ್ನು ಮಾಡಿದ್ರು. ಮೂಲೋದ್ದೇಶಕ್ಕೆ ತಿದ್ದುಪಡಿಯನ್ನು ಮಾಡಿದ್ದು ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತಕ್ಕಂಥ ಪದಗಳನ್ನು ಸೇರಿಸಿದ್ದು ಕಾಂಗ್ರೆಸ್. ಇದು ತಿದ್ದುಪಡಿ ಅಲ್ಲ, ಅದು ಬದಲಾವಣೆ. ಆ ಬದಲಾವಣೆ ಅಂಬೇಡ್ಕರ್ ಅವರ ಆಶಯದಂತೆ ಅದು ತಪ್ಪು. ಆದ್ದರಿಂದ ಈ ರೀತಿ ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ ಇಂದ ಸಾಧ್ಯವೇ ಹೊರತು ಬಿಜೆಪಿ ಅಥವಾ ಯಾವುದೇ ಪಕ್ಷಗಳಿಂದ ಈ ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಉದ್ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಚಾರವನ್ನು ಹೇಳಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.